ಕಾಂಟಿನೆಂಟ್ದಲ್ಲ ಅಂದರೆ ಉಪಖಂಡದಲ್ಲ ಹೊಡಿಬೋದು ರೀ. ಇಂಗ್ಲೆಂಡ್ದಾಗ ಏನು ಹೊಡಿತಾರ ನೋಡು ಅಲ್ಲಿ ಸಂಚು ಹೊಡಿಲೇವ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಅಂಡರ್-19 ಬೇರೆ ಬೇರೆ ದೇಶ ಎಲ್ಲ ಆಡಿ 7 ಸೆಂಚುರಿ ಹೊಡೋಂಥ ವ್ಯಕ್ತಿ. ಅಂಡರ್-19 ಅಂದ್ರೆ ಅವರು ಹೆಚ್ಚು ಕಡಿಮೆ ಎಲ್ಲ ಹುಡುಗರು ಈ ಸೀನಿಯರ್ಸ್ ಇದ್ದಂಗೆ ಇರ್ತಾರೆ. ಅವರು ಆಟ ಹಂಗೆ ಇರ್ತದೆ, ಆಟದ ಮಹಿಮೆ ಆಗದ. ಪ್ರತಿಭೆ ಅನ್ನೋದು ಭಾಳ ಅದ್ಭುತ ರೀ. ಅದು ವಯಸ್ಸನ್ನು ನೋಡೋದಿಲ್ಲ, ಅದು ಪ್ರತಿಭೆ ಅನ್ನುವಂಥದ್ದು. ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಅದ ಹುಡುಗನಲ್ಲೇ. ಅದು ತಕ್ಕಂಗೆ ಮೈಕಟ್ಟು ಹಂಗೆ ಅದ, ಎತ್ತರಕ್ಕೆ ಬೆಳೆದ ಧಾಡಿಸಿಯಾಗೆ. ಒಳ್ಳೆ ಬಿಹಾರಿಗಳು ನೋಡ್ರಿ ಹೆಂಗಿರ್ತಾರೆ ಅವ್ರು, ಧಾಡಿಸಿಯಾಗೆ, ಎತ್ತರ, ಬಿರುಸು ಎಲ್ಲನೂ ಅವ್ರು ಒಳಗೊಂಡಿರ್ತದೆ. ಸಮಷ್ಟಿಪುರದ ಹುಡುಗ ಸಹಜವಾಗಿ ನೋಡಿದ್ರೆ ಸಾಕಪ್ಪ, ಅವ್ನ ಮುಖದಲ್ಲಿ ಮೀಸಿದ ದಿನ ಹೊಡೆದಂಗೆ ಕಾಣೋದಿಲ್ಲ. ಹೊಡೆದೈತೆ ನಿಮ್ಗೆ ಅನಿಸೋದಿಲ್ಲ ರೀ? ತನ್ನಿದ್ರು ಅನಿಸಿರ್ಬೋದು ಮೋಸ್ಟ್ಲಿ. ಮೀಸು ಬಾಯಿಗೆ ಬಂದು ಬೆಳಕೈತಿರ್ಬೇಕು. ಅದಕ್ಕೆ ಪಾಪ 22 ವರ್ಷ ಅಂತ ಹೇಳ್ತಾ ಇದ್ದಾರೆ. ಅವ್ರ ದೃಷ್ಟಿ ಹೋಗಿರಲಿ. ಆದರೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಅವರು. ಒಂದು ವೇಳೆ ಇಂಗ್ಲೆಂಡ್ ವಿರುದ್ಧ ಸೆಂಚುರಿ ಹೊಡೆದ್ರೆ ಲಾಹೋರ್ದಾಗ ಬೆತ್ತ ಅಡ್ಡಾಡ್ತಾರಂತ. ಯಾಕ್ರಿ ಇದು ಹುಚ್ಚುಚ್ಚಾರ ವಿಚಾರ? ಈ ಭಾಳ ಅದ ಈ ದೇಶದಲ್ಲೇ ಅಥವಾ ನಮ್ಮ ಕಂಟಿನೆಂಟ್ದಲ್ಲಿ, ಅದು ಈ ವಿಶ್ವದಲ್ಲಿ ಅದ. ಬಿಡ್ರಿ ಮತ್ತು ಬೇರೆ ತಮಗೆ ಎದುರಾಳಿಗಳನ್ನು, ಅದರಲ್ಲೂ ಎದುರಾಳಿ ದೇಶದ ವ್ಯಕ್ತಿ ಬೆತ್ತರಿಗೆ ಬೆಳೆಯೋ ಕಂಡಾಗ ಇಂಥರ ಮಾತುಗಳು ನಡೀತಿರ್ತಾವೆ. ನಮ್ಮವ್ರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ ಅಂತೇಳಿ ನೆಗ್ಲಿಜೆನ್ಸಿ ಮಾಡ್ಬೋದು. ಬಟ್ ಉತ್ತರ ಕೊಡಬೇಕಾಗ್ತದೆ ಇದಕ್ಕೆಲ್ಲ. ಇದು ನಾವು ಉತ್ತರ ಕೊಡೋದಲ್ಲ, ಈಗ ಉತ್ತರ ಕೊಡ್ಬೇಕಂತ ವೈಭವ. ಯಾಕಂದ್ರೆ ವೈಭವನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ, ಕೆಣಕ್ತಾ ಇದ್ದಾರೆ. ಇದೇ ಮಾತನ್ನು ಸಚಿನ್ ತೆಂಡೂಲ್ಕರ್ಗೂ ಅಂದಿದ್ರು. ಪಾಪ ಮಗಕ್ಕೆ ಬಾಲ್ ಬೆಳೆದು ಕೊಟ್ಟ ತಕ್ಷಣ ಇಲ್ಲಿ ರಿಟೈರ್ ಹಾಕೋಣ ಅಂತ ಹೇಳಿದರು. ಅದ ನಂತರ ಏನಾಯಿತು, ನಂತರ ಬಾಲ್ದಲ್ಲಿ ಏನು ಮಾಡಿದ್ರು ಸಚಿನ್ನ, ಇತಿಹಾಸ ಆಗಿದೆ ಈಗ ನೋಡುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ